ಸರ್ ನಮಸ್ಕಾರ. ನಮಸ್ಕಾರ ಸರ್ ತಮ್ಮ ಹೆಸರು ಸರ್? ರಾಜಭಕ್ಷವಾಳಿ ಪೀರ್ ಸಾಬ್ ಬಂದು ನೋಡಿ. ಸರ್ ನೀವು ಯಾವ ಪಂಚಾಯತಿಂದ ಗೆದ್ದು ಬಂದಿದ್ದೀರಾ? ಅಮೀನ್ಮಾವಿ ಗ್ರಾಮ ಪಂಚಾಯತ್. ಅಮೀನ್ಮಾವಿ ಗ್ರಾಮ ಪಂಚಾಯತ್ ಗೆದ್ದು ಬಂದಿರಾ? ಸರ್ ನೀವು ಯಾವ ಪಕ್ಷದಿಂದ ಗುರ್ಸ್ಕೊಂಡಿದ್ದೀರಾ? ನಾವು ಕಾಂಗ್ರೆಸ್ ಪಕ್ಷದಿಂದ ಗುರ್ಸ್ಕೊಂಡಿದ್ದೀರಾ. ಸರ್ ಈ ಬಾರಿ ನೀವು ಗೆದ್ದಂಥ ಟೋಟಲ್ ಲೀಡಿಂಗ್ ಓಟ್ ಏನಿತ್ತು ಸರ್? ನಮ್ಮದು ಟೋಟಲ್ ವೋಟಿಂಗು 202. ಹಾಂ ಸರ್. ನಮ್ಮದು ಲೀಡಿಂಗು 101. 101 ಲೀಡಿಂಗ್. ಸರ್ ಗೆದ್ದು ಬಂದ ನಂತರ ಹೇಗೆ ಅನಿಸ್ತಾ ಇದೆ ಸರ್ ನಿಮಗೆ? ಏನು ಜನ ಸೇವೆ ಮಾಡ್ಬೇಕಂದ್ರೆ ಇಂಟ್ರೆಸ್ಟ್ ಅನಿಸ್ತದೆ. ಹಾಂ ಸರ್. ಅದು ನಮಗೂ ಒಂದು ದೇವರ ಇಂಥ ಅವಕಾಶ ಕೊಟ್ಟಿದ್ದಾನೆ. ಹಾಂ ಸರ್. ಒಳ್ಳೆಯ ಸಾರ್ವಜನಿಕ ಕೆಲಸ ಮಾಡೋದು ಒಂದು ಅವಕಾಶ ಕೊಟ್ಟಿದ ಮೇಲೆ ಅವೆಲ್ಲ ಮಾಡಲಿಕ್ಕೆ ಸಂತೋಷ ಅನಿಸ್ತದೆ. ಸರ್ ನೀವು ಒಂದು ಅಗ್ರಿಕಲ್ಚರ್ ಮಾಡ್ಕೊಂಡಿರೋರು ಈ ರಾಜಕೀಯಕ್ಕೆ ಏನಂತ ಅನ್ಕೊಂಡು ಬಂದ್ರಿ? ಅದು ನಮಗೆ ಅಗ್ರಿಕಲ್ಚರ್ ಭಾಳ ಇಷ್ಟ. ಅದರಲ್ಲಿ ನಮ್ಮ ಫ್ರೆಂಡ್ ಸರ್ಕಲ್ ನಮ್ಮೊಬ್ರು ಫ್ರೆಂಡ್ ಅದಾರೆ, ಅವರು ನಮಗೆ ಭಾಳ ಆತ್ಮೀಯರು. ಏನಾದ್ರು ಅವ್ರಿಗೆ ನಮಗೆ ಅವರು ಸ್ವಲ್ಪ ಇದ್ದಾರೆ, ಅವರಿಂದ ನಮಗೆ ರಾಜಕೀಯ ಒಳಗೆ ಇಂಟ್ರೆಸ್ಟ್ ತೊಗೊಂಡು ಫ್ರೀ ಇದ್ದಾಗ ರೈತಿಕೆ ಮಾಡ್ಕೊಂತ ಫ್ರೀ ಇದ್ದಾಗ ಸ್ವಲ್ಪ ಮಾಡ್ಕೊಂತ ಬಂದು ಅದು ಸಡನ್ ನಮಗೆ ಅವರು ಇದು ಮಾಡಿಬಿಟ್ರು. ಅವ್ರು ನಾವು ಮನಸ್ಸು ಮಾಡಿ ಗೆದ್ದು ಬಂದಿದ್ದಾರೆ. ಸರ್ ಇವಾಗ ಗೆದ್ದು ಬಂದ ನಂತರ ಈ 3 ವರ್ಷ ಅವಧಿಯಲ್ಲಿ ನಿಮ್ಮ ಗ್ರಾಮದ ಜನತೆಗಾಗಲಿ ನಿಮ್ಮ ವಾರ್ಡಿನ ಜನತೆಗಾಗಲಿ ಯಾವ ರೀತಿ ಕಾರ್ಯಗಳನ್ನು ಮಾಡಿದ್ದೀರಾ? ನಾವು ಗೆದ್ದು ಬಂದ ಮೇಲೆ ನಮಗೆ ಅತಿಶಯ ಹೆಮ್ಮೆಯಾಗಿ ನಮಗೆ ಬರೀ ಕೆಲಸ ಮಾಡಬೇಕು, ಈ ರಾತ್ರಿ ಕೆಲಸ ಮಾಡ್ಬೇಕು ಅನ್ನೋದು ಹೆಮ್ಮೆ ಆಗಿತ್ತು. ಹಾಂ ಸರ್. ಅದರಲ್ಲಿ ನಾವು ಭಾಳಷ್ಟು ಕೆಲಸ ಮಾಡಿದ್ವಿ. ಫಸ್ಟ್ ಬಂದ ಮೇಲೆ ನಮಗೆ ಎನರ್ಜಿ ಒಳಗೆ ಫಸ್ಟ್ ಸಲ ನಮ್ಮ ಊರಲ್ಲಿ ಕಾಂಕ್ರೀಟ್ ರಸ್ತೆ ಯಾರು ಮಾಡಿದ್ರಿಗಿಲ್ಲ, 20 ವರ್ಷದಿಂದ ಯಾರು ಮಾಡಿಲ್ಲ. ಫಸ್ಟ್ ನಾನೇ ಮಾಡಿದ್ದು. 1 ಲಕ್ಷ ರೂಪಾಯಿದ್ದು ಒಂದು ಇದಿತ್ತು, ಅದರಲ್ಲಿ ಮಾಡಿದ್ವಿ. ಆಮೇಲೆ ಶೌಚಾಲಯ ಅವು ಮಾಡಿದ್ವಿ. ಆಮೇಲೆ ಗಟ್ರು ಸಿಡಿ ವರ್ಕ್ ಅವೆಲ್ಲ ಮೇನ್ಲೈನ್ಲಿ ಏನಾಗಿದೆ ನಮ್ಮ ಊರಲ್ಲಿ ರಸ್ತೆ ಆಮೇಲೆ ಸಿಡಿ ವರ್ಕ್ ಕಡಿಮೆ ಇತ್ತು. ಹಾಂ ಸರ್. ಅವೆಲ್ಲ ನಾವು ಭಾಳ ಹೆಮ್ಮೆದಿಂದ ಮೇನ್ ಪ್ಯಾಟಿನಲ್ಲಿ ನೋಡ್ರಿ ಕ್ರಾಸ್ ಸಿಡಿ ಮಾಡಿ ಭಾಳ ನೀರು ಹೋಗೋ ಅವಶ್ಯಕತೆ ಮೇನ್ ನಾನೇ ವರ್ಕ್ ಅದು ಫಸ್ಟ್ ನಾವೇ ಅಲ್ಲೇ ಒಂದು ಮಾಡಿದ್ವಿ. ಇಲ್ಲಾಂದ್ರೆ ಅಲ್ಲಿ ಬಾಜು ಮಠ ಇದೆ, ಒಂದು ಹೋಟೆಲ್ ಇದೆ, ಭಾಳ ರಾಡಿ ಆಗ್ತಿತ್ತು ಅಲ್ಲಿ. ಅಲ್ಲಿ ಯಾರಿಗೂ ಅಷ್ಟು ಹಿಂದೆ ಅದಕ್ಕೆ ಲಕ್ಷ್ಯ ಕೊಟ್ಟಿದ್ರಿ. ನಾವು ಅದು ಮಾಡಿ ಅದಕ್ಕೆ ಈಗ ಏನೋ ಅಲ್ಲಿ ಜನಕ್ಕೆ ಏನೋ ಯಾವುದು ರೋಗ ರುಜಿ ಬರ್ಲಂಗ ನಾವೆಲ್ಲ ಮಾಡಿದ್ದಾರೆ. ಇಷ್ಟೆಲ್ಲ ಕೆಲಸ ಮಾಡಿಸಿದ್ದಾರೆ ಸರ್. ಜಲ ನಿರ್ಮಲ ಯೋಜನೆಯಲ್ಲಿ 1,14 ಲಕ್ಷ ರೂಪಾಯಿ ರಸ್ತೆ ಗಟರ್ ವರ್ಕ್ನು ಮಾಡಿಸಿದ್ದಾರೆ. ಅದು ಪಂಚಾಯತಿಂದ ದುಡ್ಡು ತುಂಬೋದಿರ್ತೈತಿ, ಆಮೇಲೆ ಪಬ್ಲಿಕ್ ಹೊಂದಿಗೆನ ತುಂಬೋದಿರ್ತೈತಿ. ಅವೆಲ್ಲ ತುಂಬಿಸಿ 1,14 ಲಕ್ಷ ರೂಪಾಯಿ ವರ್ಕ್ ಮಾಡಿದ್ವಿ. ಪ್ಲಸ್ ಈಗ ಸದ್ಯ 17 ಲಕ್ಷ ರೂಪಾಯಿ ಜಲ ನಿರ್ಮಲ ರಸ್ತೆ ವರ್ಕ್ ಅದು ಮಾಡಿದ್ವಿ. ಇನ್ನೊಂದು ಸ್ವಲ್ಪ ಉಳಿದಿದೆ, ಅದು ಮಾಡ್ತಾ ಇದ್ದೀರಾ. ಇನ್ನು ವರ್ಕ್ ಪ್ರೊಸೆಸರ್ ಇದೆ. ಸರಿ ಸರ್, ಇವಾಗ ನೀವು ಇಷ್ಟೆಲ್ಲ ಕೆಲಸ ಮಾಡಿಸಿದ್ರ, ನಿಮ್ಗೆ ಇನ್ನೂ 2 ವರ್ಷ ಕಾಲಾವಧಿ ಇದೆ. ಈ 2 ವರ್ಷದಲ್ಲಿ ಇನ್ನೂ ಯಾವ ಹೆಚ್ಚಿನ ತರ ಕೆಲಸ ಮಾಡ್ಬೇಕಂತ ಅನ್ಕೊಂಡಿದ್ರ? ನಿಮ್ಮ ಗ್ರಾಮನ ಸುಧಾರಣೆ ತರಬೇಕಂತ ಅನ್ಕೊಂಡಿದ್ರ? ನಮಗೆ ಏನ್ರಿ ಮೊದಲಿಗೆ ನಾವು ರೈತರ ಕೆಲಸ ಭಾಳ ಮಾಡಬೇಕಾಗಿತ್ತು. ಈ ಹೊಲದಲ್ಲಿ ಪಾಪ ಒಡ್ಡು ಬಚ್ಚಲ ಸ್ವಲ್ಪ ಇದಿದೆ. ಒಡ್ಡು ಬಚ್ಚಲ ಅವ್ರಿಗೆ ಚಿಕ್ಕ ಡ್ಯಾಮು ಸ್ವಲ್ಪ ನಾವು ಅದು MLA ಗೆ ಮೊದಲು ಹೇಳಿದ್ವಿ, ಸ್ವಲ್ಪ ಹೆಚ್ಚಿನ ಚಿಕ್ಕ ಡ್ಯಾಮ್ಸ್ ನೀರಿನ, ಯಾಕಂದ್ರೆ ನೀರಿನ ಎಲ್ಲಿ ನಿಂತು ಇದು ಮಾಡ್ತಿತ್ತಲ್ಲ ರೈತರಿಗೆ ಭಾಳ ಅನುಕೂಲ. ಅದರಲ್ಲಿ ನಾವು ಹೆಚ್ಚು ಇಂಟ್ರೆಸ್ಟ್ ತೊಗೊಂಡಿವಿ. ಆಮೇಲೆ ಈ ಹೈನುಗಾರಿಕೆ ಒಂದು ಸ್ವಲ್ಪ ಮಾಡಿಸ್ಬೇಕಾಗೈತೆ ನಾವು ನಮ್ಮ ಊರಲ್ಲಿ ಪಬ್ಲಿಕ್ಕಿಗೆ. ಹೈನುಗಾರಿಕೆ ಮಾಡ್ಕೊಂತಿದ್ರೆ ಸ್ವಲ್ಪ ಒಳ್ಳೇದಾಗುತ್ತೆ ಅಂತ ಆಲ್ರೆಡಿ ಒಂದು ಸಂಘ ಮಾಡಿ 20 ಮಂದಿದು ಒಂದು ಸಂಘ ಮಾಡಿ ಮಾಡದ್ದು, ಅದಕ್ಕೊಂದು ಹೆಸರು ಕೊಟ್ಟು ನಾವು ರೆಡಿ ಮಾಡೀವಿ. ಇನ್ನೊಂದು ವಾರದಲ್ಲಿ ಅದು ಸಂಘ ರೆಡಿಯಾಗಿ ನಮ್ಮ MLA ಅವರಿಂದ ಒಂದು ಅವ್ರಿಗೆ ಸಹಕಾರ, ಒಂದು ಒಬ್ಬೊಬ್ರಿಗೆ ಒಂದೊಂದು ಚಲೋ ಇವು ಇದ್ರು ಬರ್ತಾವಲ್ಲ, ಹೈನುಗಾರಿಕೆ ಮಾಡಿಕೊಡ್ಬೇಕು ಅನ್ನುವಂಥ ಅವ್ರು ಸಹಕಾರ ಕೊಡಕತ್ತಾರೆ, ನಮಗೆ ಸಹಾಯ ಕೊಡ್ತಾ ಇದ್ದಾರೆ. ಸರ್ ನಿಮಗೆ ಈ ರಾಜಕೀಯದಲ್ಲಿ ಎಷ್ಟು ವರ್ಷದಿಂದ ಎಕ್ಸ್ಪೀರಿಯನ್ಸ್ ಇದೆ? ನಮಗೆ 8 ವರ್ಷದಿಂದ. 8 ವರ್ಷದಿಂದ. ಸರ್ ನೀವು ಈ ರಾಜಕೀಯ ಬಿಟ್ಟು ನೀವು ಬೇರೆ ಸಂಘ ಸಂಸ್ಥೆಯಲ್ಲಿ ಗುಡ್ಸ್ಕೊಂಡಿದ್ದೀರಾ? ನಮ್ದು ಒಂದು ನದಾಪ್ ಸಂಘ ಅಂತಿದೆ. ಕರ್ನಾಟಕ ನದಾಪ್ ಸಂಘ ಹಿತಾಭಿವೃದ್ಧಿ ಸಂಘ ಅಂತೇಳಿ, ಅದರ ಧಾರವಾಡ ಗ್ರಾಮೀಣದ ಅಧ್ಯಕ್ಷ. ಸರ್ ಅದು ಒಂದೇನಾ ಅಥವಾ ಯಾವುದಾದ್ರೂ ಯುವಕ ಮಂಡಲ? ಅದು ಇಲ್ಲ, ನಾವು ಅದಕ್ಕೆ ಯಾವುದು ಮಾಡಿಲ್ಲ, ಅದೊಂದಿಷ್ಟ. ಸರ್ ನೀವು ರಾಜಕೀಯಕ್ಕೆ ಬರೋದಕ್ಕೆ ನಿಮ್ಮ ಕುಟುಂಬದಿಂದ ನೀವೇ ಮೊದಲಾರ ಅಥವಾ ಹಿಂದ್ಗಡೆಯಿಂದ? ನಾವು ಮೊದಲಿಂದ ನಾವು ಯಾರು ಇಲ್ಲ, ಫಸ್ಟ್ ನೀವು. ಫಸ್ಟ್ ನಾನು. ಸರ್ ನಿಮ್ಮ ಮನೆಯವ್ರ ಜೊತೆ ಯಾವ ರೀತಿ ಸಂತೋಷನ ವ್ಯಕ್ತಪಡಿಸ್ಕೊಂಡ್ರೆ? ಆರಾಮದೀವಿ, ನಮ್ಮ ಅದೇನಿಲ್ಲ. ಅವರು ಲಗ್ನ ಆದ್ಮೇಲೆ ನಾವು ಮೆಂಬರ್ಶಿಪ್ ಆಗಿದ್ದು, ಅದ್ರದ್ದೇ ನಾವೆಲ್ಲ ಸಂತೋಷವಾಗಿ ನಮ್ಮ 4 ಮಂದಿ ಅಣ್ಣ ತಮ್ಮರಿದ್ದೀವಿ. ನಾವೆಲ್ಲ ಸಂತೋಷದಿಂದ ನಮ್ಮ ಅದೇ ಆರಾಮ. ಸರ್ ಇವಾಗ ಗೆದ್ದು ಬಂದ ನಂತರ ನಿಮ್ದು ಗ್ರಾಮದ ಜೊತೆ ಯಾವ ರೀತಿ ಹೊಂದಾಣಿಕೆಯಿಂದ ಕೆಲಸ ಮಾಡ್ತಿದ್ರು? ಭಾಳ ಚೆಂದ ಹೊಂದಾಣಿಕೆ ಇದೆ ನಮ್ದು. ನಾವು ಯಾಕಂದ್ರೆ ಜನರು ಕೆಲಸ ಮಾಡ್ಬೇಕು ಅನ್ನೋದು ನಮ್ದು ಉದ್ದೇಶ. ನಮ್ಗೆ ಎಷ್ಟು ಸಾಧ್ಯ ನಾವು ಮೊದಲು ಅವ್ರು ಕೆಲಸ ಮಾಡೋಕೆ ಪ್ರಯತ್ನ ಪಡ್ತೀವಿ, ಆದಷ್ಟು ಮಾಡ್ತೀವಿ. ಯಾಕಂದ್ರೆ 1000 ಕೆಲಸ ಇರ್ತಾವೆ, 1000 ಕೆಲಸ ಮಾಡ್ಲಿಕ್ಕೆ ಅಂತ ಒಂದು 100 ಮಂದಿ ಪ್ಲಾಟ್ ಕೇಳ್ತಾರೆ, ಬರೋದು ಒಂದು 50 ಪ್ಲಾಟ್ ಬಂದಿರ್ತಾರೆ. ನಾವು 2 ಮಂದಿ ಕೊಟ್ರೆ 98 ಮಂದಿಗೆ ಸ್ವಲ್ಪ ವಿಚಾರ ಅದೇ ಪ್ರಯತ್ನ ಮಾಡ್ತಾ ಇದ್ದೀವಿ. ಮಾಡ್ತಾ ಇದ್ದೀವಿ. ಇನ್ನು 2 ವರ್ಷದಲ್ಲಿ ಹೆಚ್ಚಿನ
ಪ್ಲಾಟ್ ಬರಲಿ, ಹೆಚ್ಚಿನ ಕೆಲಸ ನಮ್ಮ ಊರಿಗೆ ಬರಲಿ, ರೈತರಿಗೆ ಸುಧಾರಣೆ ಆಗಲಿ ಅನ್ನುವಂಥ ಒಂದು ಇದು ನಡೆಸಿದ್ದೀವಿ. ನಡೆಸಿದ್ರ ಸರ್. ಇವಾಗ ನೀವು ಗ್ರಾಮದ ಗ್ರಾಮದ ಮೆಂಬರ್ಸ್ ಜೊತೆ ಯಾವ ರೀತಿ ಕೆಲಸ ಮಾಡ್ತಿದ್ರ? ಮೆಂಬರ್ಸ್ ಜೊತೆ ಯಾವ ರೀತಿ ಹೊಂದಾಣಿಕೆಯನ್ನ ಮಾಡ್ತಾ ಇದ್ದೀರಾ? ನಮ್ದು ಕೆಲಸದ ಬಗ್ಗೆ ನಮ್ದೇನು ಅಭಿಪ್ರಾಯ ಇದಿಲ್ಲ, ಹೆಚ್ಚಾನ ಗುದ್ದಾಡ ಆಗಲ್ಲ. ಕೆಲಸದ ಬಗ್ಗೆ ನಾವು ಎಲ್ಲರೂ ಹೊಂದಾಣಿಕೆ ಆಗೋದು. ಯಾವುದೇ ಕೆಲಸ ಮಾಡುವಾಗ ಒಂದು ಮೀಟಿಂಗ್ ಅಂತ ಮೀಟಿಂಗ್ ಮಾಡ್ತೀವಿ. ನಮ್ದು GB ಮೀಟಿಂಗ್ ಇರ್ತೈತಿ. ನಮ್ದು ಪೇಮೆಂಟ್ ರೊಕ್ಕ ಎಷ್ಟು ಬರ್ತೈತಿ, ಒಂದು ವಾಡಿಗೆ ಎಷ್ಟು ಬರ್ತೈತಿ, ಆ ಪ್ರಕಾರ ನಾವು ಹಂಚಿಕೊಂಡು ನಮ್ಮ ವರ್ಕ್ ನಾವು ಮಾಡ್ಕೊಂತೀವಿ. 3 ಮಂದಿ ಸೇರಿಸಿ 3 ಮಂದಿ ವಾಡಿಗೆ 3 ಮಂದಿ ಮೆಂಬರ್ಸ್, 3 ಮಂದಿ ಕೂಡಿ ನಮಗೆ ಎಲ್ಲಿ ಕೆಲಸ ಮಾಡಿಸ್ಬೇಕಾಗೈತಿ, ಅವಶ್ಯಕತೆ ಎಲ್ಲಿದೀಪ ಅಲ್ಲಿ ಹೋಗಿ ಆ ಕೆಲಸ ಮಾಡಿ ನಾವು ಕೆಲಸ ಮಾಡಿಸ್ಕೊಡ್ತೀವಿ. ಸರ್, ನೀವು ರಾಜಕೀಯಕ್ಕೆ ಬರೋದಕ್ಕೆ ನಿಮಗೆ ಗುರುಗಳ ಸ್ಫೂರ್ತಿ ಅಂತ ಯಾರಾದರೂ ಇದ್ದಾರೆ? ನಮ್ಮ ಫ್ರೆಂಡ್ಸ್ ಒಬ್ಬರು ಹೇಳಿ ಸರ್, ಅವ್ರ ಹೆಸರು ಹೇಳಿ. ಅವರು ಸದಾನಂದ್ ಬಸಪ್ಪ ಮುಂದಿನ ಮನೆ ಅಂತ, ಅವರ ಅಡ್ವೊಕೇಟ್ ಇದ್ದಾರೆ. ಅವರೇ ನಮಗೆ ಗುರುಗಳ ಅವರ ಸ್ಫೂರ್ತಿ. ಹೌದೌದು ಸರ್, ನಮ್ಮ ಮೂಲಕ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಏನೆಲ್ಲ ಅವ್ರಿಗೆ ತುಂಬಾ ಧನ್ಯವಾದಗಳು. ಅವ್ರನ್ನ ಏನೋ ಇದ್ರು ನಾವು ಅವರಿಂದ. ಸರ್, ಇವಾಗ ನಿಮ್ಮ ಗ್ರಾಮದ ಜನತೆ ನಿಮ್ಮನ್ನ ಮತ ಹಾಕಿ ಗೆಲ್ಸಿ ಇಲ್ಲಿವರೆಗೂ ತೊಗೊಂಬಂದಿದ್ದಾರೆ, ಅವ್ರಿಗೆ ಎಲ್ಲ ರೀತಿಯಿಂದನೂ ಕೆಲಸ ಮಾಡ್ತಾ ಇದ್ದೀರಾ. ಸೊ ನಮ್ಮ ಮೂಲಕ ಅವ್ರಿಗೆ ಏನಾದರೂ ಕೃತಜ್ಞತೆ ಒಂದೇ ಸಲ್ಸಕ್ಕೆ ಇಷ್ಟಪಡ್ತಾರೆ? ಅವ್ರಿಗೆ ಭಾಳ ಅಂದರೆ ದೊಡ್ಡ ನಮಸ್ಕಾರ, ಅವ್ರಿಗೆ ಧನ್ಯವಾದಗಳು ಹೇಳ್ಕಂತ ನಾನು ಇಷ್ಟಪಡ್ತಾರೆ. ಸರಿ ಸರ್, ನಮ್ಮ ಜೊತೆ ಎಷ್ಟು ಕಾಲ ಮಾತಾಡೋದಕ್ಕೆ ತುಂಬ ಧನ್ಯವಾದಗಳು. ನಮಸ್ಕಾರ.